ಹಲ್ಲೆಲೂಯ. ಸೊ ನಿನ್ನೆಯ ದಿನದಲ್ಲಿ ನಾವು ದೇವರ ಒಂದು ವಾಕ್ಯ ಭಾಗದ ಮೂಲಕ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳನ್ನ ನಾವು ನೆನಪಿಗೆ ತಂದುಕೊಂಡಿದ್ದೇವೆ. ಅದ್ಭುತಗಳನ್ನ ಮಾಡ್ತಕ್ಕಂಥ ದೇವರು ಅಂತಕ್ಕಂಥ ಶೀರ್ಷಿಕೆಯ ಮೇಲೆ ನಾವು ಮಾತಾಡ್ತಾ ಅಂದ್ರೆ ನಾನು ದೇವರ ವಾಕ್ಯವನ್ನ ನಾನು ಸಾರ್ತಾ ಇದ್ದೇನೆ. ನಿನ್ನೆ ದಿನದಲ್ಲಿ ಅದ್ಭುತ ಅಂದರೆ ಏನು ಅನ್ನುವಂಥ ವಿಷಯದಲ್ಲಿ ನಾನು ಮಾತಾಡಿದೆ. ಅದ್ಭುತ ಅಂದರೆ ಏನು ಅನ್ನುವಂಥ ವಿಷಯ ಅಂದ್ರೆ ಮನುಷ್ಯನು ತನ್ನ ಆಲೋಚನೆಗೆ ತಕ್ಕಂತೆ ಯಾವುದನ್ನ ವಿವರಿಸಿ ಹೇಳುವುದಕ್ಕೆ ಆಗುವುದಿಲ್ಲವೋ ಅಥವಾ ಯಾವುದನ್ನ ವೈಜ್ಞಾನಿಕವಾಗಿ ನಾವು ಪ್ರೂವ್ ಮಾಡುವುದಕ್ಕೆ ನಾವು ಸಾಬೀತು ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅಂಥವುಗಳನ್ನ ಅದ್ಭುತ ಎಂಬುದಾಗಿ ಕರೀತಾರೆ ಎಂಬುದಾಗಿ. ಹೀಗಿರುವುದರಿಂದ ಯಾವುದು ಮನುಷ್ಯನಿಗೆ ಅಸಾಧ್ಯವಾಗಿದೆಯೋ ಅದು ದೇವರಿಗೆ ಸಾಧ್ಯ ಅನ್ನುವಂಥ ಸತ್ಯ. ಈಗ ಅಂದ್ರೆ ದೇವರಿಗೆ ಸಾಧ್ಯ ಅಂದ್ರೆ ಅದ್ಭುತಗಳನ್ನ ಮಾಡ್ತಕ್ಕಂಥ ದೇವರು ಅನ್ನುವಂಥ ಒಂದು ಸಂಗತಿ, ಅದ್ಭುತಗಳನ್ನ ಮಾಡುವವನು ದೇವರು ಅನ್ನುವಂಥ ಸತ್ಯ ನಮಗೆ ಗೊತ್ತಿರತಕ್ಕಂಥದ್ದು. ಮತ್ತು ಈ ಒಂದು ಸಂದರ್ಭದಲ್ಲಿ ನನ್ನಾತ್ಮೀಯರೇ, ಈ ಒಂದು ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಗಮನಿಸುವಾಗ ಅದ್ಭುತಗಳನ್ನ ಮಾಡುವ ದೇವರು ಎಂಬುದಾಗಿ ನಾವು ಶೀರ್ಷಿಕೆ ಇಟ್ಟುಕೊಂಡು ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ನನ್ನ ಪ್ರಶ್ನೆ ಈ ದಿನ ಅಂದ್ರೆ ಒಂದನ್ನು ನಾವು ತಿಳ್ಕೊಳ್ಬೇಕಾಗಿದೆ, ಮನುಷ್ಯರಿಗೆ ಯಾವುದು ಅಸಾಧ್ಯವಾಗಿದೆಯೋ ಅದು ದೇವರಿಗೆ ಸಾಧ್ಯವಾಗಿದೆ. ಹಾಗಿದ್ದ ಮೇಲೆ ಯಾವ ದೇವರಿಗೆ ಅದು ಸಾಧ್ಯ? ಹೂ ಡಸ್ ಅ ಮಿರಾಕಲ್? ಓಕೆ, ಅದ್ಭುತಗಳನ್ನ ಯಾರು ಮಾಡುತ್ತಾರೆ? ದೇವರು ಮಾಡ್ತಾರೆ ಅನ್ನುವಂಥ ಸತ್ಯ ನಮಗೆ ಗೊತ್ತಿದೆ. ಹಾಗಿದ ಮೇಲೆ ಯಾವ ದೇವರು ಅದ್ಭುತಗಳನ್ನ ಮಾಡುತ್ತಾರೆ? ಧನಾತ್ಮೀಯರೇ, ಒಂದು ಸಂದರ್ಭದಲ್ಲಿ ನೀವು ದೇವರ ವಾಕ್ಯದ ಮೂಲಕ ನಿಮಗೆ ನಾನು ನಿಮ್ಮ ಜ್ಞಾಪಕಕ್ಕೆ ನಿಮ್ಮ ವಿಷಯಕ್ಕೆ ನಾನು ಈ ಒಂದು ಸಂಗತಿಗಳನ್ನ ನಾನು ತರಲಿಕ್ಕಿದ್ದೇನೆ. ಸೈತಾನನು ಕೂಡ ಅದ್ಭುತಗಳನ್ನ ಮಾಡುತ್ತಾನೆ, ಯಾರು ವಂಚನೆಗೆ ಒಳಗಾಗಬಾರದು ಎಂಬುದಾಗಿ ಹೇಳಿ ಈ ವಿಷಯವನ್ನು ನಿಮಗೆ ನಾನು ಪ್ರಕಟಿಸ್ತಾ ಇದ್ದೇನೆ. ಯಾರು ಅದ್ಭುತಗಳನ್ನ ಮಾಡುತ್ತಾರೆ, ಎಂತ ಅದ್ಭುತಗಳನ್ನ ಮಾಡುತ್ತಾರೆ, ಯಾವ ರೀತಿಯಲ್ಲಿ ಅದನ್ನು ನಾವು ನಂಬಬೇಕಾಗಿದೆ, ಯಾವ ರೀತಿಯಲ್ಲಿ ಅಂತ ಅದ್ಭುತಗಳನ್ನ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನ ನಾವು ಗ್ರಹಿಕೆಗೆ ತಂದುಕೊಳ್ಳಬೇಕಾಗಿದೆ. ನನ್ನ ಆತ್ಮೀಯರೇ, ಈ ಕಾರಣಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ಬರೆಯಲ್ಪಟ್ಟಿರ್ತಕ್ಕಂಥ ಸಂಗತಿಯನ್ನು ಗಮನಿಸುವಾಗ ನಾನು ಈ ದಿನದಲ್ಲಿ ಅಂದ್ರೆ ಅದ್ಭುತಗಳನ್ನ ದೇವರು ಮಾಡುತ್ತಾನೆ, ಆ ದೇವರು ಯಾರು ಅನ್ನುವಂತ ಒಂದು ಸತ್ಯವನ್ನ ಈ ದಿನ ನಿಮ್ಮೆಲ್ಲರಿಗೂ ನಾನು ಸಾರಲಿಕ್ಕಿದ್ದೇನೆ. ಮತ್ತು ಇನ್ನೊಂದು ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಅದ್ಭುತಗಳು ಯಾವ ಕಾರಣಕ್ಕಾಗಿ ಜರುಗಲ್ಪಡುತ್ತವೆ? ವೈ ಮಿರಾಕಲ್ಸ್? ಓಕೆ, ಅದ್ಭುತಗಳನ್ನ ದೇವರು ಮಾಡುವುದರಲ್ಲಿ ಆತನ ಉದ್ದೇಶವೇನು? ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ದೇವರು ಮಾಡ್ತಾನೆ ಅಂತ ಹೇಳಿದ್ರೆ ನಿನ್ನ ಕಷ್ಟಕ್ಕೆ, ನಿನ್ನ ಕಣ್ಣೀರಿಗೆ, ನಿನ್ನ ನೋವಿಗೆ, ನಿನ್ನ ರೋಗಕ್ಕೆ, ನಿನ್ನ ಬಾಧೆಗೆ, ನಿನ್ನ ಜೀವಿತದಲ್ಲಿರ್ತಕ್ಕಂಥ ಸಂಕಷ್ಟವಾದ ನಿನ್ನಿಂದ ಸಾಧ್ಯವಾಗದಂತ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಆತನು ಆ ಕಾರ್ಯಗಳಿಂದ ಬಿಡುಗಡೆ ಮಾಡಿ ನಾನು ದೇವರೆಂಬುದಾಗಿ ಪ್ರಕಟಿಸಿಕೊಳ್ಳುತ್ತದೆ ಅಷ್ಟೇನಾ, ಅಥವಾ ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಏನಾದ್ರೂ ಈ ಅದ್ಭುತಗಳ ಹಿಂದೆ ಅಡಕವಾಗಿದೆಯಾ ಅನ್ನುವಂಥದ್ದನ್ನು ಕೂಡ ಈ ದಿನದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. Who does a miracle and what is the purpose of miracle? ಯಾರು ಅದ್ಭುತಗಳನ್ನ ಮಾಡುತ್ತಾರೆ ಮತ್ತು ಆ ಅದ್ಭುತಗಳ ಉದ್ದೇಶವೇನು ಅನ್ನುವಂಥ ಒಂದು ಸತ್ಯವನ್ನ ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನನ್ನ ಆತ್ಮೀಯರೇ, ನಾನು ಹೇಳಿರ್ತಕ್ಕಂಥ ಈ ಮಾತುಗಳನ್ನ ದಯಮಾಡಿ ನೀವು ಗಮನಿಸುತ್ತಾ ಹೋಗ್ರಿ. ದೇವರು ಅದ್ಭುತಗಳನ್ನ ಮಾಡ್ತಾನೆ ಅನ್ನುವಂಥ ವಿಷಯದಲ್ಲಿ ಈ ಸಂಗತಿಗಳು ಅಡಕವಾಗಿದೆ. ನಾವು ಅದ್ಭುತಗಳು ಎಂಬುದಾಗಿ ಹೇಳಿದಾಗ ಲೋಕದಲ್ಲಿ ಎಷ್ಟೋ ಜನ ಎಷ್ಟೋ ವಿಧದಲ್ಲಿ ತಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ತಾ ಇದ್ದಾರೆ. ನಾನು ಹೇಳಿದೆ, ಸೈತಾನನು ಕೂಡ ಅದ್ಭುತಗಳನ್ನ ಮಾಡುತ್ತಾನೆ, ಆದ್ರೆ ವಂಚನೆಗೆ ಒಳಗಾಗಬಾರದು ಅನ್ನುವಂಥ ಸತ್ಯವನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಿದ್ದ ಮೇಲೆ ನಾನು ನೀವು ನಂಬಿರ್ತಕ್ಕಂಥ ದೇವರು ಆತನು ಯಾರು, ಆತನು ಅದ್ಭುತಗಳನ್ನ ಹೇಗೆ ಮಾಡ್ತಾನೆ, ಆತನು ಯಾವ ರೀತಿಯಾಗಿ ಅದ್ಭುತಗಳನ್ನ ಮಾಡಿ ತನ್ನ ಮಹಿಮೆಯನ್ನು, ತನ್ನ ಶಕ್ತಿಯನ್ನು ತನ್ನ ಮಕ್ಕಳ ಮಧ್ಯದಲ್ಲಿ ಆತನು ತೋರ್ಪಡಿಸ್ತಾನೆ ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನಾನು ನೀವುಗಳು ತಿಳ್ಕೊಳ್ಬೇಕಾಗಿದೆ. ಈ ಕಾರಣಕ್ಕಾಗಿ ದಯಮಾಡಿ ನಿಮ್ಮ ಸತ್ಯವೇದಗಳನ್ನ ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ ವಚನ 11ರಿಂದ 13 ವಾಕ್ಯಗಳನ್ನ ಈ ಒಂದು ಸಂದರ್ಭದಲ್ಲಿ ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ ವಚನ 11ರಿಂದ 13 ವಾಕ್ಯಗಳು. ಈ ಒಂದು ಸಂದರ್ಭದಲ್ಲಿ ಬರೆದಿರ್ತಕ್ಕಂತಹ ಒಂದು ವಾಕ್ಯ ಭಾಗವನ್ನ ಈ ದಿನದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಧನಾತ್ಮರೇ, ಆ ವಾಕ್ಯ ಭಾಗವನ್ನು ದಯಮಾಡಿ ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಜೋರಾಗಿ ಓದಿ, ಗಟ್ಟಿಯಾಗಿ. 15, 11ರಿಂದ 13. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಯೆಹೋವನೇ, ದೇವರುಗಳಲ್ಲಿ ನಿನಗೆ ಸಮಾನನು ಯಾರು? ನನ್ನ ಆತ್ಮೀಯ, ದೇವರ ವಾಕ್ಯದಲ್ಲಿ ಬರೆದಿರುತ್ತೆ ಯೆಹೋವನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರ ಹೆಸರಿಡಿದು ಕರೆದು ಆರಾಧನೆ ಮಾಡತಕ್ಕಂಥ ಹೆಸರು ಯೆಹೋವನು, ಜೆಹೋವಾ ಗಾಡ್ ಎಂಬುದಾಗಿ, ಯೆಹೋವನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸತ್ಯವನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಿನಗೆ ಸಮಾನನು ಯಾರು ಎಂಬುದಾಗಿ. ಯಾಕೆ? ಆತನು ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನ ಸಾಧ್ಯ ಮಾಡುವಂತ ಸಂಗತಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಮಾತನ್ನ ನಿನಗೆ ಸಮಾನರು ಯಾರು ಅನ್ನುವಂತ
ಮಾತು ಅವರ ಬಾಯಿಂದ ಯಾಕೆ ಬರ್ತಾ ಇದೆ? ನನ್ನ ಆತ್ಮೀಯರೇ, ಈ ಒಂದು ವಾಕ್ಯ ಅಂದ್ರೆ ಈ ವಿಮೋಚನೆ ಕಾಂಡ 15ನೇ ಒಂದು ಅಧ್ಯಾಯ ಇದೇನಿದೆಯೋ ನನ್ನ ಆತ್ಮೀಯರೇ, ಇದು ಕೀರ್ತನ ಒಂದು ಅಧ್ಯಾಯ, ಅಂದ್ರೆ ಕೀರ್ತನೆ ರೂಪದಲ್ಲಿ ಇರ್ತಕ್ಕಂಥದ್ದು. ಕೀರ್ತನೆ ಎಂಬುದಾಗಿ ಇದನ್ನು ಕರೀತಾರೆ. ವೆನ್ ಪೀಪಲ್ ಆಫ್ ಇಸ್ರಾಯಲ್ ಕ್ರಾಸ್ ದ ರೆಡ್ ಸಿ, ಇಸ್ರಾಯೇಲ್ ಜನರು ಕೆಂಪು ಸಮುದ್ರವನ್ನ ದಾಟಿ ಆಚೆ ದಡಕ್ಕೆ ಸೇರಿದ ನಂತರದಲ್ಲಿ ಈ ಒಂದು ಪದ್ಯವನ್ನು, ಈ ಒಂದು ಸ್ತುತಿ ಗೀತೆಯನ್ನು ಅವರು ಬರೆಯುತ್ತಾ, ಅಯ್ಯೋ ದೇವರೇ, ನೀನು ಎಂತ ಶ್ರೇಷ್ಠನಾಗಿರ್ತಕ್ಕಂಥ ದೇವರು, ಆ ಒಂದು ಅದ್ಭುತವಾದಂತಹ ಸಂಗತಿಯನ್ನ ಕಂಡಿರ್ತಕ್ಕಂಥವ್ರು. ಆ ಸಮುದ್ರ ವಿಭಾಗವಾದಾಗ ಆ ಸಮುದ್ರದ ಮಧ್ಯದಲ್ಲಿ ದಾಟಿ ಅವರು ಅದನ್ನ ಪಾರಾಗಿ ಆಚೆ ದಡಕ್ಕೆ ಸೇರಿದ ನಂತರದಲ್ಲಿ ದೇವರ ಮಹಿಮೆಯನ್ನು, ದೇವರ ಶಕ್ತಿಯನ್ನು ಕಂಡ ನಂತರದಲ್ಲಿ ಬರೆದಿರತಕ್ಕಂಥ ಒಂದು ಪದ್ಯ ಇದು, ಒಂದು ಗೀತೆ ಇದು, ಒಂದು ದೇವರ ವಾಕ್ಯ ಇದಾಗಿದೆ. ಸೊ ಹೀಗಿರೋದ್ರಿಂದ ನಿನ್ನ ದೇವರು ಯಾರು? ಯಾರಿಗೆ ಆತನನ್ನು ನಾನು ಹೋಲಿಸಬೇಕಾಗಿದೆ? ಯಾರಿಗೆ ಆತನನ್ನು ನಾವು ಹೋಲಿಕೆ ಮಾಡಬೇಕಾಗಿದೆ? ಯೆಹೋವನೇ, ಯೆಹೋವನೇ ಅನ್ನುವಂಥ ಸತ್ಯವನ್ನೇ ಈ ಸಂದರ್ಭದಲ್ಲಿ ನಾನು ನೀವುಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ನಾನು ನೀವುಗಳು ತಿಳ್ಕೊಳ್ಳಬೇಕಾಗಿದೆ. ಲೋಕದಲ್ಲಿ ಅನೇಕ ರೀತಿಯಂತ ಮೋಸ ಸಂಗತಿಗಳು, ಸೈತಾನನು ಅನೇಕ ಜನರನ್ನ ವಂಚಿಸ್ತಾ ಇದ್ದಾನೆ, ಅನೇಕ ಜನರನ್ನ ಮೋಸ ಮಾಡ್ತಾ ಇದ್ದಾನೆ. ಅಯ್ಯೋ ಯೇಸು ಸ್ವಾಮಿ ಅಷ್ಟೇ ಯಾಕೆ? ಯೆಹೋವ ದೇವರು ಯಾಕೆ ಅಷ್ಟೇ ಯಾಕೆ? ಆ ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು ಅಷ್ಟೇ ಯಾಕೆ? ನಾನು ಕೂಡ ನಿನ್ನ ಜೀವಿತದಲ್ಲಿ ಏನನ್ನೋ ಮಾಡ್ತೀನಿ, ಬಾ ನನ್ನನ್ನು ನೋಡು ಎಂಬುದಾಗಿ ಹೇಳಿ ಅನೇಕ ರೀತಿಯಂತ ಮಾಟ ಮಂತ್ರ ಶಕ್ತಿಗಳಿಂದ ಮನುಷ್ಯನನ್ನು ಮೋಸಗೊಳಿಸತಕ್ಕಂಥ ಸಂಗತಿಗಳನ್ನ ನಾನು ದೇವರ ವಾಕ್ಯದಲ್ಲಿ ಕಂಡಿದ್ದೇನೆ. ಅದನ್ನು ನಾನು ನಿಮಗೆ ಸಾರ್ತಾ ಇದ್ದೇನೆ. ಮುಂದಿನ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಅದನ್ನು ಆ ವಾಕ್ಯಗಳನ್ನು ಕೂಡ ನಿಮಗೆ ನಾನು ಕೊಡುತ್ತೇನೆ. ನನ್ನ ಆತ್ಮೀಯರು, ಈ ಸಂದರ್ಭದಲ್ಲಿ ನೀನು ನಾನು ತಿಳ್ಕೊಳ್ಬೇಕಾಗಿದೆ, ಯೆಹೋವನು, ನಾನು ನಿನ್ನ ಆರಾಧನೆ ಮಾಡ್ತಕ್ಕಂಥ ದೇವರು ಯೆಹೋವನು ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ಗ್ರಹಿಕೆಗೆ ತಂದುಕೊಂಡು ನಾವು ಆಲೋಚನೆ ಮಾಡಬೇಕಾಗಿದೆ. ಯೆಹೋವನೇ, ನಿನಗೆ ಸಮಾನರು ಯಾರು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಅದ್ಭುತ ಕೃತ್ಯಗಳನ್ನು ನಡೆಸುವ ನಿನಗೆ ಸಮಾನನು ಹೇಳಿ, ಓದಿ. ನೀನು ನಿನ್ನ ಬಲಗೈಯನ್ನು ಚಾಚಿದಾಗ, ಒಂದ್ ನಿಮಿಷ ಅದನ್ನೇ ಮೇಲಿಂದ ಓದಿ, ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ. ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಎಂಬುದಾಗಿ ದೇವರ ವಾಕ್ಯ ಸಾಕು. ದೇವರ ವಾಕ್ಯದಲ್ಲಿ ಅದ್ಭುತಗಳನ್ನ ನಡೆಸುವವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇವೆ. ನನ್ನ ಆತ್ಮೀಯರೇ, ಈ ಸಂದರ್ಭದಲ್ಲಿ ನಾನು ನೀನು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾನು ನೀನು ಆರಾಧನೆ ಮಾಡತಕ್ಕಂಥ ದೇವರು, ಆತನನ್ನು ಯಾರಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇದೆ? ಯಾಕೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅಪ್ರತಿಮವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದ್ಭುತ ಕೃತ್ಯಗಳನ್ನು, ಭಯಂಕರವಾದ ಅದ್ಭುತ ಕೃತ್ಯವನ್ನು ನನ್ನ ಆತ್ಮೀಯರೇ, ಇಸ್ರಾಯೇಲ್ ಜನಾಂಗದವರು ಕೆಂಪು ಸಮುದ್ರವನ್ನು ದಾಟಿಕೊಂಡು ಬಂದ ನಂತರದಲ್ಲಿ ಆ ಒಂದು ಫರೋಹನ ಸೈನ್ಯ ಆ ಹಿಂದಗಡೆ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವಾಗ ಮೋಸೆ ಮತ್ತು ಇಸ್ರಾಯೇಲ್ ಜನರು ಆಚೆ ದಡಕ್ಕೆ ಬರುತ್ತಾರೋ, ದೇವರು ಹೇಳ್ತಾರೆ ಅದರ ಮೇಲೆ ನೀನು ಕೈ ಚಾಚು ಎಂಬುದಾಗಿ ಹೇಳಿದಾಗ ಸಮುದ್ರದ ಮೇಲೆ ಕೈ ಚಾಚಲು ಆ ನೀರು ಒಂದಾಗಿ ಫರೋಹನ ಸೈನ್ಯ, ಆತನ ರಥಗಳು, ಆತನ ಕುದುರೆಗಳೆಲ್ಲವೂ ನೀರು ಅಂದ್ರೆ ನೆಲಸಮವಾಗಿ, ಅಂದ್ರೆ ನೀರಿನಲ್ಲಿ ಮುಳುಗಿ ಹೋಗ್ತಕ್ಕಂಥ ಒಂದು ಸಂಗತಿಯನ್ನ ಆ ದೇವರ ವಾಕ್ಯಗಳಲ್ಲಿ ನಾವು ಕಾಣುವಂತದ್ದಾಗಿದ್ದಾರೆ. ನನ್ನ ಆತ್ಮೀಯರೇ, ನಮ್ಮ ಈ ಜೀವಿತಗಳಲ್ಲಿ ದೇವರು ಅದ್ಭುತಗಳನ್ನ ಮಾಡುತ್ತಾನೆ. ಆತನು ಮಾಡ್ತಕ್ಕಂಥ ಅದ್ಭುತಗಳು ಎಂಥವುಗಳು ಎಂಬುದಾಗಿ ಹೇಳಿದ್ರೆ, ಅವು ಭಯಂಕರವಾಗಿರ್ತಕ್ಕಂಥವುಗಳು, ಅವು ಅಪ್ರಮೇಯವಾಗಿರ್ತಕ್ಕಂಥವು. ನಮ್ಮ ಊಹೆಗೆ ಅದನ್ನು ತರುವುದಕ್ಕೆ ನಾವು ಸಾಧ್ಯನೇ ಇಲ್ಲ. ಅಂತ ಅದ್ಭುತಗಳನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಆ ದೇವರನ್ನು ನೀನು ತಿಳಿದುಕೊಂಡಿದೆಯಲ್ಲ, ಅದಕ್ಕೋಸ್ಕರ ಈ ದಿನದಲ್ಲಿ ನೀನು ಸಂತೋಷ ಪಡಬೇಕಾಗಿದೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ದೇವರು ಅದ್ಭುತ ಕೃತ್ಯಗಳನ್ನು ಮಾಡುವ ಆತನು ಎಂಬುದಾಗಿ ನೀನು ತಿಳಿದುಕೊಳ್ಳಬೇಕಾಗಿದೆ. ನಿನ್ನ ಜೀವಿತದಲ್ಲಿ ಯಾವುದು ನಿನಗೆ ಅಸಾಧ್ಯವಾಗಿದೆಯೋ ಅದನ್ನು ಸಾಧ್ಯವಾಗಿ ಮಾಡ್ತಕ್ಕಂಥ ದೇವರು ನಿನ್ನ ಜೀವಿತದಲ್ಲಿ ಇದ್ದಾನೆ ಅನ್ನುವಂಥ ಒಂದು ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ನಿನ್ನ ಜೀವಿತದಲ್ಲಿ ಕಣ್ಣೀರಿರುವುದಾದ್ರೆ, ನಿನ್ನ ಜೀವಿತದಲ್ಲಿ ಕಷ್ಟ ಇರುವುದಾದ್ರೆ, ನಿನ್ನ ಜೀವಿತದಲ್ಲಿ ನೋವಿರುವುದಾದ್ರೆ, ಒಂದು ಸತ್ಯ ಹೇಳ್ತೀನಿ, ನೀನು ಯಾವಾಗ ಆ ಒಂದು ದಡವನ್ನು ದಾಟಿಕೊಂಡು ಆಚೆ ಕಡೆಗೆ ನೀನು ಬರುತ್ತೀಯೋ, ನೀನು ಬಂದ ನಂತರದಲ್ಲಿ ನನ್ನ ಆತ್ಮೀಯರೇ, ನೀನು ಬಂದ ನಂತರದಲ್ಲಿ ನೀವು ಮಾಡ್ತಕ್ಕಂಥ ಅಥವಾ ನೀವು ಹೇಳ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾನು ನಂಬಿರ್ತಕ್ಕಂಥ ದೇವರು ಸರ್ವಶಕ್ತನು, ಆತನಿಗೆ ಸಮಾನರು ಯಾರು ಇಲ್ಲ ಅನ್ನುವಂಥ ಒಂದು ಸತ್ಯ, ಒಂದು ಸಾಕ್ಷಿ ನಿನ್ನ ಬಾಯಿಂದ ಹೊರಡ್ತದೆ ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನಾನು ನಿನಗೆ ಸಾರುತ್ತಾ ಇದ್ದೇನೆ. And people of Israel, when they came back, when they got out of the ರೆಡ್ ಸಿ, ಅದನ್ನ ಹೊರಗಡೆ ಬಂದ ನಂತರದಲ್ಲಿ ಇದನ್ನು ನೋಡಿದಾಗ ಆಶ್ಚರ್ಯವೆನಿಸ್ತದೆ. ಸಮುದ್ರವನ್ನೇ ಇಬ್ಬಾಗ ಮಾಡಿ ನಮ್ಮ ದೇವರು ನಮ್ಮನ್ನ ಆ ಒಂದು ಐಗುಪ್ತದಿಂದ ಹೊರಗಡೆ ಬಿಡಿಸಿಕೊಂಡು ಬಂದನಲ್ಲ, ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದನಲ್ಲ. ನಾವು ಆ ಕಡೆ ಇರುವಾಗ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ ನಾವು ಇದ್ದೆವು. ಆದ್ರೆ ಈ ಕಡೆಗೆ ದೇವರು ನಮ್ಮನ್ನು ಸೇರಿಸಿದ್ದಾನೆ, ನಮ್ಮನ್ನು ಆಚೆ ದಡಕ್ಕೆ ಆತನು ಸೇರಿಸಿದ್ದಾನೆ. ರಿಮೆಂಬರ್ ದಿಸ್ ಥಿಂಗ್ಸ್. ನಮ್ಮ ಜೀವಿತಗಳಲ್ಲಿ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯೆಹೋವನು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ, ಆತನು ನಡೆಸುವಂತ ಅದ್ಭುತಗಳು ಭಯಂಕರವಾದಂಥವುಗಳು, ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ.
and nowhere in the history this has been done. ಇದಕ್ಕಿಂತ ಮುಂಚಿತವಾಗಿ ಒಂದು ಸತ್ಯ ಸಂಗತಿ ನಾವು ತಿಳ್ಕೊಳ್ಬೇಕಾಗಿದೆ. ಆ ಸತ್ಯ ಸಂಗತಿ ಏನೆಂದಾಗ ಹೇಳುವಾಗ, ನನಾತ್ಮೀಯರೇ, ಮೋಸೆ ಇಸ್ರಾಯೇಲರನ್ನ ಕರೆದುಕೊಂಡು ಬರೋದಕ್ಕಿಂತ ಮುಂಚಿತವಾಗಿ ಫರೋಹನನ ದಿನಗಳಲ್ಲಿ ಅಥವಾ ಅವರನ್ನ ಕರೆದುಕೊಂಡು ಇಸ್ರಾಯೇಲನ್ನ ಕರೆದುಕೊಂಡು ಆಚೆ ದಡಕ್ಕೆ ಅವರು ಬರೋದಕ್ಕಿಂತ ಮುಂಚಿತವಾಗಿ ಅನೇಕ ಕಾರ್ಯಗಳನ್ನು ಮೋಸೆ ಮಾಡಿದಾಗ, ಆ ಮೋಸೆ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಅಲ್ಲಿರ್ತಕ್ಕಂಥ ಜೋಯಿಸರು, ಪಂಡಿತರು, ಅಲ್ಲಿರ್ತಕ್ಕಂಥ ಮಂತ್ರವಾದಿಗಳು ಕೂಡ ಮಾಡಿದರು ಅನ್ನುವಂಥದ್ದನ್ನು ನೋಡುತ್ತೇವೆ. ಆದ್ರೆ ಇಬ್ಬಾಗ ಮಾಡಿರ್ತಕ್ಕಂಥದ್ದನ್ನೇ ಮಾಡಿರುವಂತ ಸಂಗತಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಇಲ್ಲ, ಯಾರು ಮಾಡೋಕ್ಕಾಗತ್ತೆ. and some they did it and some they couldn't do it. ಅಲ್ಲಿರ್ತಕ್ಕಂಥ ಮಂತ್ರವಾದಿಗಳು ಕೆಲವೊಂದನ್ನು ಮಾಡಿದ್ರು, ಕೆಲವೊಂದನ್ನು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅದು ನಾನು ನೀನು ಆರಾಧನೆ ಮಾಡ್ತಕ್ಕಂಥ ದೇವರಿಂದ ಮಾತ್ರ ಸಾಧ್ಯ ಅನ್ನುವಂಥ ಸತ್ಯವನ್ನು ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಮೋಸೆ ಕೋಲನ್ನ ಹಿಂಗ್ ಬಿಸಾಕಿದಾಗ ಹಾವಾಗ ಹೋಯಿತು. ಮಂತ್ರವಾದಿಗಳು ಬಂದು ಮಂತ್ರವಾದದಿಂದ ಅವರು ಕೂಡ ಕೋಲನ್ನು ಬಿಸಾಕಿದಾಗ ಹಾವಾಗಿ ಹರಿದಾಡೋಯಿತು. ನೈಲ್ ನದಿಯಲ್ಲಿರ್ತಕ್ಕಂಥ ನೀರು ರಕ್ತಮಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಫರೋಹನನು ಅಲ್ಲಿರ್ತಕ್ಕಂಥ ಮಂತ್ರವಾದಿಗಳನ್ನು, ಮಾಟಗಾರ ಎಲ್ಲರನ್ನು ಕರೆಸಿಬಿಟ್ಟು ಇದು ಆಗ್ತಾ ಇದೆ ಏನು ಎಂದಾಗ ಹೇಳಿದಾಗ ಅವರು ಕೂಡ ಹಾಗೆ ಮಾಡಲು ಅಲ್ಲಿರ್ತಕ್ಕಂಥ ನೀರು ಹಾಗೆ ರಕ್ತವಾಯಿತು ಅನ್ನುವಂಥದ್ದನ್ನ ನಾವು ನೋಡುತ್ತೇವೆ. ನೀವು ಎಕ್ಸೋಡಸ್ ಚಾಪ್ಟರ್ 7 ಆ ಅಧ್ಯಾಯ ನೀವು ಓದುವುದಾದ್ರೆ ಆ ಸತ್ಯ ಸಂಗತಿಗಳು ನಿಮಗೆ ಗೊತ್ತು ಮಾಡಲ್ಪಡುತ್ತವೆ. ನನ್ನಾತ್ಮೀಯರೇ, ನಿನ್ನ ದೇವರು ಅಂದ್ರೆ ನನ್ನ ದೇವರು, ನಾನು ನೀನು ಆರಾಧನೆ ಮಾಡ್ತಕ್ಕಂಥ ದೇವರು ಭಯಂಕರ ಅದ್ಭುತ ಕೃತ್ಯಗಳನ್ನು ನಡೆಸ್ತಕ್ಕಂಥ ದೇವರಾಗಿದ್ದಾರೆ ಅಂತ ಸತ್ಯವನ್ನ ಈ ಸಂದರ್ಭದಲ್ಲಿ ನಾನು ನೀವು ತಿಳ್ಕೊಳ್ಬೇಕಾಗಿದೆ. ಡೋಂಟ್ ಬಿ ಚೀಟೆಡ್ ಬೈ ಡೆವಿಲ್. ಸೈತಾನನಿಂದ ಮೋಸ ಹೋಗಬೇಡ್ರಿ, ಸೈತಾನ ಮಾಡ್ತಕ್ಕಂಥ ಕಾರ್ಯಗಳಿಂದ ಮೋಸ ಹೋಗಬಾರದು ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಸಾರುತ್ತಾ ಇದ್ದೇನೆ. ಸೊ ಹೀಗಿರೋದ್ರಿಂದ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ, ನನ್ನ ಆತ್ಮೇಲೆ ಆತನು ಮಾಡಿರ್ತಕ್ಕಂಥ ಕಾರ್ಯ ನೀವು ಹಾಗೆ 22ನೇ ವಚನ 22ರಿಂದ ಅಂದ್ರೆ ಅದೇ ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 22 to 25. ಓಕೆ, ಒಂದು ದೊಡ್ಡ ಸಂಗತಿ ಅಲ್ಲಿ ತಿರ್ಗಾ ಜರುಗಲ್ಪಡ್ತದೆ. ಏನೆಂಬುದಾಗಿ ಹೇಳಿದ್ರೆ 22ರಿಂದ 25ನೇ ವಚನಗಳಲ್ಲಿ ಇಸ್ರಾಯೇಲ್ ಜನಾಂಗದವರು ಆಚೆ ದಡಕ್ಕೆ ಬಂದ ನಂತರದಲ್ಲಿ ಈ ಸ್ತುತಿ ಪದಗಳನ್ನು ಹಾಡಿ ಒಂದು ಸ್ಥಳದಲ್ಲಿ ಇಟ್ಕೊಂಡು ದೇವರನ್ನು ಸ್ತುತಿ ಮಾಡಿದ ನಂತರದಲ್ಲಿ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದು ಅಲ್ಲಿ ನೀರು ಕುಡಿಯೋದಕ್ಕೆ ಹೋಗ್ತಾರೆ. ನೀರೆಲ್ಲ ಕಹಿ ಆಗಿರ್ತದೆ. ಸೊ ಅದರ ಹೆಸರು ಮಾರ ಎಂಬುದಾಗಿ. ಸೊ ಕಹಿಯಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಎಲ್ಲಿ ನೀರು ಕುಡಿತಾರೋ ಅಲ್ಲಿ ಅವ್ರಿಗೆ ನೀರು ಸಿಹಿಯಾಗಿ ಸಿಕ್ಕುವುದಿಲ್ಲ. ಆಗ ದೇವರು ಮೋಸೆಗೆ ಹೇಳ್ತಾನೆ, ದಯಮಾಡಿ ಓದ್ರಿ ಆ ವಾಕ್ಯ ಭಾಗವನ್ನ. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದುದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದುದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು, ಗಮನಿಸಿರಿ, ಆಗ ಯೆಹೋವನು, ಇಟ್ಸ್ ನಾಟ್ ಮೋಸೆಸ್. ಮೋಸೆಸ್ ಹ್ಯಾಸ್ ಪ್ರೇಡ್. ಆಗ ಯೆಹೋವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಯೆಹೋವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಆ ಗಿಡವನ್ನು ಅದರಲ್ಲಿ ಹಾಕಿದಾಗ ನೀರೇನಾಯ್ತಂತೆ? ಸಿಹಿಯಾಯಿತು ಎಂಬುದಾಗಿ. ಕಹಿಯಾಗಿರ್ತಕ್ಕಂಥದ್ದನ್ನ ಸಿಹಿ ಮಾಡ್ತಕ್ಕಂಥ ಶಕ್ತಿ ನಾನು ನೀನು ಆರಾಧನೆ ಮಾಡ್ತಕ್ಕಂಥ ನನ್ನ ಯೆಹೋವ ದೇವರಲ್ಲಿದೆ ಅನ್ನುವಂಥ ಸತ್ಯವನ್ನು ನಾನು ನಿಮಗೆ ಸಾರ್ತಾ ಇದ್ದೇನೆ. ಕಹಿ ಆಗಿರ್ತಕ್ಕಂಥ ನಿನ್ನ ಜೀವಿತದಲ್ಲಿ ಯಾವುದು ಕಹಿ ಆಗಿದೆಯೋ ಆ ಕಹಿ ಆಗಿರ್ತಕ್ಕಂಥ ಸಂಗತಿಗಳನ್ನ ಸಿಹಿ ಮಾಡ್ತಕ್ಕಂಥ ದೇವರು ನಿನ್ನ ಜೀವಿತದಲ್ಲಿ ಇದ್ದಾನೆ. If you have believed in Jesus, if you have believed in the triune God, ನೀನು ತ್ರಯಕನಾದ ದೇವರಲ್ಲಿ ನಂಬಿಕೆ ಇಟ್ಟಿರುವುದೇ ಆಗಿದ್ರೆ ನಿನ್ನ ಜೀವಿತದಲ್ಲಿರ್ತಕ್ಕಂಥ ಕಹಿ ಅದು ಸಿಹಿ ಆಗ್ತದೆ. ಕಹಿಯನ್ನ ಸಿಹಿ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಆತ್ಮೀಯರೇ. ಆದ್ರೆ ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ಅದನ್ನ ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗ It is Jehovah God who does some miracle. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ ಯೆಹೋವನು ಅವರ ಮಧ್ಯದ ಎಷ್ಟು ಅದ್ಭುತಗಳಿದೆ ಗೊತ್ತಾ. ಬಟ್ ವಾಟ್ ಐ ಆಮ್ ಬ್ರಿಂಗಿಂಗ್ ಯು ಟುಡೇ ಈಸ್ ದೇವರು ಎಂಬುದಾಗಿ ಹೇಳಿದಾಗ ಯೆಹೋವನು. ಓಕೆ, ಸೈತಾನನು ಕೂಡ ಅದ್ಭುತಗಳನ್ನು ಮಾಡ್ತಾನೆ. ಈ ಲೋಕದ ದೇವರು ಆಗ್ತದೆ. ಸೈತಾನನನ್ನ ಈ ಲೋಕ ದೇವರು ಎಂಬುದಾಗಿ ಕರೀತಾರೆ. ಸೊ ಹಾಗಾಗಿ ಡೋಂಟ್ ಬಿ ಡಿಸೀವ್ಡ್ ಬೈ ದಿ ಡೆವಿಲ್. ಅನೇಕ ಕ್ರೈಸ್ತರು ಈ ದಿನಮಾನಗಳಲ್ಲಿ ಮೋಸ ಹೋಗ್ತಾ ಇದ್ದಾರೆ.
ಅನೇಕ ಕ್ರೈಸ್ತರು ಮೋಸ ಹೋಗ್ತಾ ಇದ್ದಾರೆ. ಅನೇಕ ಜನ ತಪ್ಪು ತಿಳುವಳಿಕೆಯಿಂದ ಇದ್ದಾರೆ. ಅನೇಕ ಜನ ಮಾಟ ಮಂತ್ರದವ್ರ ಹತ್ರ ಹೋಗ್ತಾ ಇದ್ದಾರೆ. ಅನೇಕ ಜನ ಅನೇಕ ರೀತಿಯಾದಂತ ದುರಾತ್ಮಗಳ ಬಳಿಗೆ ಹೋಗಿ ಅವರು ತಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಅವರು ಏನಾದರೂ ಅದ್ಭುತಗಳು ಏನಾದರೂ ನಮ್ಮ ಜೀವಿತದಲ್ಲಿ ಜರುಗ್ತದ ಎಂಬುದಾಗಿ ಹೇಳಿ ಅನೇಕ ಜನರು ಯೇಸುವನ್ನ ಬಿಟ್ಟು ಯೆಹೋವನನ್ನ ಬಿಟ್ಟು ತ್ರೇಕನಾದ ದೇವರನ್ನ ಬಿಟ್ಟು ಅನೇಕರು ಅಡ್ಡದಾರಿ ಹಿಡಿಯುವುದನ್ನು ನಾನು ಕಂಡಿದ್ದೇನೆ, ನಾನು ಕೇಳಿದ್ದೇನೆ. ಸೊ ಅದಕ್ಕೋಸ್ಕರ ಈ ಸತ್ಯವನ್ನ ನಾನು ಸಾರ್ತಾ ಇದ್ದೇನೆ. ನಿನ್ನ ದೇವರನ್ನ ಬಿಟ್ಟು ಬಿಡುವುದು ನಿನಗೆ ಒಳ್ಳೆಯದಲ್ಲ, ನಿನ್ನ ದೇವರನ್ನ ಬಿಟ್ಟು ಬೇರೆ ಕಡೆಗೆ ಹೋಗುವುದು ನಿನಗೆ ಒಳ್ಳೆಯದಲ್ಲ ಅನ್ನುವಂಥ ಸತ್ಯವನ್ನು ನೀನು ತಿಳಿದುಕೋ. ಈ ದಿನ ಸಾರುವಂತ ವಾಕ್ಯವನ್ನು ನೀನು ಕೇಳು. ನಿನ್ನ ಜೀವಿತದಲ್ಲಿ ಅಪ್ರತಿಮವಾದ ಕಾರ್ಯಗಳನ್ನು ಮಾಡೋದಕ್ಕೆ ದೇವರು ಶಕ್ತನ, ಅಪ್ರಮೇಯವಾದ ಕಾರ್ಯಗಳನ್ನು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಭಯಂಕರವಾದಂತಹ ಅದ್ಭುತಗಳನ್ನ ನಿನ್ನ ಜೀವಿತದಲ್ಲಿ ಆತನು ಮಾಡುತ್ತಾನೆ. ಯಾಕೆ ಮೋಸ ಹೋಗ್ತಾ ಇದೀಯಾ, ಯಾಕೆ ಮೋಸ ನೀನು ಹೋಗ್ಬೇಕಾಗಿದೆ ಅನ್ನುವಂಥ ಸತ್ಯವನ್ನು ಸಂದರ್ಭದಲ್ಲಿ ನೀನು ತಿಳ್ಕೊಳ್ಬೇಕಾಗುತ್ತೆ. ಆದ್ಮೇಲೆ ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕ ಯೆಹೋವನು ಎಂಬುದು ಇನ್ನೊಂದು ಸಂಗತಿ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ನಾವು ನೋಡುತ್ತೇವೆ ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ ವಚನ 6 ಅಲ್ಲಿ ಬರೆಯಲ್ಪಟ್ಟಿದೆ. ಆ ಬರೆದಿರ್ತಕ್ಕಂಥ ವಾಕ್ಯವನ್ನು ನಾವು ಗಮನಿಸುವಾಗ ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಾಕ್ಯ ಭಾಗ. ಅದು ನನಾತ್ಮೀರ ವಾಕ್ಯ ಭಾಗದಲ್ಲಿ ಬರೆದಿರ್ತಕ್ಕಂಥ ಗಮನಿಸುವಾಗ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾವಿನ ಮೇಲೆ, ಆತನು ಅದ್ಭುತ ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಹೇಳ್ತಾರೆ. ಆತನು ಅದ್ಭುತ ಸ್ವರೂಪನು. ವೈ ಹಿ ಡಸ್ ದ ಮಿರಾಕಲ್ಸ್. ಆತನು ಅದ್ಭುತಗಳನ್ನು ಮಾಡುತ್ತಾನೆ, ಆತನು ಮಹತ್ಕಾರ್ಯಗಳನ್ನು ಮಾಡುತ್ತಾನೆ, ಆತನು ಸೂಚಕ ಕಾರ್ಯಗಳನ್ನು ಮಾಡುತ್ತಾನೆ, ಆತನು ಯಾರಿಗೆ ಸಾಧ್ಯವಿಲ್ಲದಂತ ಕಾರ್ಯಗಳನ್ನು ಮಾಡಿ ತಾನು ದೇವರು ಎಂಬುದಾಗಿ ಹೇಳಿ ಆತನು ಪ್ರಕಟಿಸುವಂತವನಾಗಿದ್ದಾನೆ. ಅದು ಜೀಸಸ್ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದು ಯೇಸು ಸ್ವಾಮಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಇಟ್ಸ್ ಜೀಸಸ್. ಆ ಒಂದು ಪ್ರವಾದನೆ ವಾಕ್ಯ ಯೇಸು ಸ್ವಾಮಿಯನ್ನ ಕುರಿತು ಬರೆದ ಮೆಸ್ಸಾನಿಕ್ ಅಂದ್ರೆ ಯೇಸುವಿನ ಕುರಿತಾಗಿ ಬರೆದಿರ್ತಕ್ಕಂಥ ಒಂದು ವಾಕ್ಯ ಭಾಗ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. Those are messianic prophetical words. Okay, ಯೇಸುವಿನ ಕುರಿತಾಗಿ ಬರೆದಿರ್ತಕ್ಕಂಥ ಪ್ರವಾದನೆಯ ವಾಕ್ಯಗಳದು. And when we come to New Testament, lot many miracles that Jesus did on earth. ಅದ್ಭುತ ಕಾರ್ಯ, ಅಷ್ಟು ಕಾರ್ಯಗಳು. ಅದಕ್ಕೋಸ್ಕರ ಯೋಹನ ಹೇಳ್ತಾನೆ ಆತನು ಅಂದ್ರೆ ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಬರೆಯುವುದಕ್ಕೆ ಭೂಲೋಕದಲ್ಲಿರ್ತಕ್ಕಂಥ ಯಾವ ಪುಸ್ತಕವೂ ಹಿಡಿಸುವುದಕ್ಕೆ ಸಾಧ್ಯವಿಲ್ಲ. ಅಷ್ಟು ಕಾರ್ಯಗಳನ್ನ, ಅಷ್ಟು ಅದ್ಭುತಗಳನ್ನ ಭೂಮಿಯ ಮೇಲೆ ಯೇಸು ಸ್ವಾಮಿ ಮಾಡಿದ್ದಾನೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವು ನೋಡುತ್ತೇವೆ ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯವನ್ನ ನಾವು ಗಮನಿಸುವಾಗ ಅಲ್ಲಿ ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ಮದುವೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಅದ್ಭುತವನ್ನ ಜನರ ಮಧ್ಯದಲ್ಲಿ ಮಾಡಿ ತಾನು ದೇವರು ಎಂಬುದಾಗಿ ಹೇಳಿ ಪ್ರಕಟಿಸಿದಂಥದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಸೊ ಈ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೀವು ಗಮನಿಸುವಾಗ ಇಟ್ ಇಸ್ ಜೀಸಸ್. ತ್ರೇಕ ದೇವರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆ ದೇವರು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ಎಂಬುದಾಗಿ ಹೇಳುವಂತ ಸತ್ಯವನ್ನು ನಾನು ನಿಮಗೆ ಸಾರುತ್ತಾ ಇದ್ದೇನೆ. ಯೆಹೋವನು, ಯೇಸು ಸ್ವಾಮಿ, ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರುಗಳು ನಿಮ್ಮ ಜೀವಿತಗಳಲ್ಲಿ ದಿನನಿತ್ಯ ಅವರು ದಿನನಿತ್ಯ ನಿಮ್ಮ ಜೀವಿತವನ್ನು ಕಾಪಾಡುತ್ತಾ ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಬೇಕು, ನಿಮ್ಮ ಜೀವಿತದಲ್ಲಿ ಇರುವಂತಹ ಕಣ್ಣೀರುಗಳನ್ನು ಮರೆಸಬೇಕು, ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ದೇವರು ಎಂಬುದಾಗಿ ಪ್ರಕಟಿಸಬೇಕೆಂಬುದಾಗಿ ಹೇಳಿ ಅವರು ಆ ಕಾರ್ಯಗಳನ್ನು ಮಾಡತಕ್ಕಂಥ ಸತ್ಯವನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಇಟ್ ಇಸ್ ಜೆಹೋವಾ ಗಾಡ್, ಇಟ್ ಇಸ್ ಜೀಸಸ್ ಕ್ರೈಸ್ಟ್ ಅಂಡ್ ಇಟ್ಸ್ ದ ಹೋಲಿ ಸ್ಪಿರಿಟ್. ತ್ರೇಕನಾಗಿರ್ತಕ್ಕಂಥ ದೇವರು ಅದ್ಭುತಗಳನ್ನು ಮಾಡ್ತಾನೆ ಅನ್ನುವಂಥ ಸತ್ಯ ಆ ದೇವರ ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಸೊ ದಯಮಾಡಿ ಓದ್ರಿ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 28. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 28. ಜೀಸಸ್ ಸೇಸ್ ಅಬೌಟ್ ದ ಹೋಲಿ ಸ್ಪಿರಿಟ್. ಅಲ್ಲಿ ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಕುರಿತಾಗಿ ಮಾತಾಡ್ತಕ್ಕಂಥ ಸಂಗತಿಯನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಓದಿ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ. Yes, it's the work of the Holy Spirit. Okay, so ದಯಮಾಡಿ ಓದ್ರಿ ಅಪೊಸ್ತಲರ ಕೃತ್ಯಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 18. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 18. ಆ ವಾಕ್ಯದಲ್ಲಿ ಪೌಲನು ಹೇಳ್ತಕ್ಕಂಥ ಸಂಗತಿಯನ್ನು ನಾವು ಕೇಳಬೇಕಾಗಿದೆ. ಸೊ ಅಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ ಪೌಲನು ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಸೊ ಹೀಗಿರುವುದರಿಂದ ದ ಸ್ಪಿರಿಟ್ ಆಫ್ ಗಾಡ್, ನಾನು ಮುಂದಿನ ದಿನಗಳಲ್ಲಿ ದೇವರ ಆತ್ಮನು ಮತ್ತು ಈ ತ್ರೇಕನಾದ ದೇವರು ಯಾವ ರೀತಿಯಲ್ಲಿ ಅದ್ಭುತಗಳನ್ನ ಹೇಗೆ ಮಾಡ್ತಾರೆ ಅನ್ನುವಂಥ ಸಂಗತಿಗಳನ್ನ ನಾನು ಮುಂದಿನ ದಿನಗಳಲ್ಲಿ ನಾನು ಸಾರ್ಲಿಕ್ಕಿದ್ದೇನೆ. ಬಟ್ ಟುಡೇ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೂ ಇಸ್ ಡೂಯಿಂಗ್ ಮಿರಾಕಲ್ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ಯಾರು ಅದ್ಭುತಗಳನ್ನು ಮಾಡ್ತಾರೆ ಅನ್ನುವಂಥ ಸತ್ಯವನ್ನ ಇದನ್ನೇ ತಿಳ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಷಯವನ್ನು ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ. ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡೋದಕ್ಕೋಸ್ಕರ ತ್ರೇಕನಾದ ದೇವರು ಇದ್ದಾನೆ. ಆ ತ್ರೇಕನಾದ ದೇವರು ಯೆಹೋವನು, ಯೇಸು ಸ್ವಾಮಿ, ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು ಎಂಬುದಾಗಿ ನೀನು ನಾನು ತಿಳ್ಕೊಳ್ಬೇಕಾಗಿದೆ. ಓದ್ರಿ. ಕ್ರಿಸ್ತನು
ಅನ್ಯ ಜನಗಳನ್ನು ತನಗೆ ಅಧೀನ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳನ್ನೇ ಹೊರತು ಇನ್ನೇನು ನಾನು ಮಾಡಲಿಲ್ಲ ಎಂಬುದಾಗಿ ಹೇಳುವುದಕ್ಕೆ ನನಗೆ ಧೈರ್ಯ ಸಾಕು. ಇನ್ಯಾವುದನ್ನು ನಾನು ಮಾಡಲಿಲ್ಲ. ಇಟ್ಸ್ ಓನ್ಲಿ ಬೈ ದೆಮ್. ಕ್ರಿಸ್ತನ ಮೂಲಕ, ಪರಿಶುದ್ಧಾತ್ಮನ ಮೂಲಕ ನಾನು ಅದನ್ನೇ ಮಾಡಿದ್ದೇನೆ, ಅದನ್ನೇ ನಾನು ಹೇಳ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥ ಒಂದು ಸಂಗತಿ. ಸೊ ಹೀಗಿದ್ದರಿಂದ ನನ್ನ ಆತ್ಮೀಯ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಗಮನಿಸಿಕೋ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ದೇವರು ನಿನ್ನ ಜೀವಿತದಲ್ಲಿ ಆತನು ಅದ್ಭುತಗಳನ್ನು ಮಾಡುತ್ತಾನೆ. ತ್ರೇಕ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ತಿಳಿದುಕೋ. ಸೊ ಹೀಗಿದ್ದರಿಂದ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ನಾನು ಹೇಳಿದೆ, ಸೈತಾನನು ಕೂಡ ಅದ್ಭುತಗಳನ್ನು ಮಾಡುತ್ತಾನೆ. ಹೌ ಕಮ್ ದಿಸ್? ಇದು ಹೇಗೆ ಸಾಧ್ಯ ಎಂಬುದಾಗಿ ನೀವು ಪ್ರಶ್ನೆ ಮಾಡಬಹುದು. ಅದು ಹೇಗೆ ಎಂಬುದಾಗಿ ದೇವರ ವಾಕ್ಯದ ಮೂಲಕನೇ ನಾನು ನಿಮಗೆ ಹೇಳಬೇಕು. ನಾನು ಬರೀ ಮಾತುಗಳಿಂದ ಅಲ್ಲ, ಏನೋ ಆಲೋಚನೆಗಳಲ್ಲ, ದೇವರು ಹೇಳ್ತಕ್ಕಂಥ ಮಾತುಗಳನ್ನು ನಿಮಗೆ ನಾನು ಸಾರುತ್ತೇನೆ. ದಯಮಾಡಿ ಹೋದ್ರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಚನ 11ರಿಂದ ಆ ವಾಕ್ಯ ಭಾಗವನ್ನು ಓದಿ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಚನ 11ರಿಂದ 14. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಒಂದು ಮೃಗ ಸಮುದ್ರದಿಂದ ಬರುವುದನ್ನು ಯೋಹಾನನು ಕಂಡಿದ್ದಾನೆ. ಇನ್ನೊಂದು ಮೃಗ ಭೂಮಿಯಿಂದ ಬರತಕ್ಕಂಥದ್ದನ್ನು ಆತನು ಕಾಣುತ್ತಾ ಇದ್ದಾನೆ. ಮೊದಲನೇ ಮೃಗ ಅದು ಅಂತ್ಯ ಕ್ರೈಸ್ತನು ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಾವು ಕಾಣುತ್ತೇವೆ. ಮತ್ತು ಇಲ್ಲಿ ಎರಡನೇ ಮೃಗ ಎಂಬುದಾಗಿ ಹೇಳುವಾಗ ಸುಳ್ಳು ಪ್ರವಾದಿ ಎಂಬುದಾಗಿ ಆ ಒಂದು ಮೃಗದ ವಿಷಯದಲ್ಲಿ ಒಂದು ವೇಳೆ ಪ್ರಕಟಣೆ ಪುಸ್ತಕವನ್ನು ಅಭ್ಯಾಸ ಮಾಡಿದ್ರೆ ಅದು ನಮಗೆ ಗೊತ್ತಾಗ್ತದೆ. ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್, ಬಟ್ ಜಸ್ಟ್ ಐ ಆಮ್ ಬ್ರಿಂಗಿಂಗ್ ಯು ದಿ ಹೈಲೈಟ್ ಆಫ್ ವಾಟ್ ದೋಸ್ ಥಿಂಗ್ಸ್ ಆರ್. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅನ್ನುವಂಥದ್ದನ್ನ ನಿಮಗೆ ಕ್ಲುಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಎರಡನೇ ಮೃಗ ಎಂಬುದಾಗಿ ಹೇಳಿದ್ರೆ ಅದು ಸುಳ್ಳು ಪ್ರವಾದಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಹೋದ್ರಿ? ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು. ಇದಕ್ಕೆ ಟಗರಿಗಿರುವಂತೆ ಕೊಂಬುಗಳಿದೆ. ಕೊಂಬು ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕಂಥದ್ದು, ಶಕ್ತಿಯ ಸಂಕೇತ ಕೊಂಬು. ಘಟಸರ್ಪದಂತೆ ಮಾತಾಡಿತು. ಘಟಸರ್ಪ ಅಂದ್ರೆ ಯಾರು? ಸೈತಾನನು. ಘಟಸರ್ಪನು ಈ ಪ್ರಕಟಣೆ ಪುಸ್ತಕದಲ್ಲಿ ಘಟಸರ್ಪ ಎಂಬುದಾಗಿ ಎಲ್ಲೆಲ್ಲಿ ಬರೆಯಲ್ಪಟ್ಟಿದ್ದು, ಇಟ್ ಈಸ್ ದಿ ಸೈನ್ ಆಫ್ ಸೈತಾನ್. ಓಕೆ, ಅದು ಸೈತಾನನ ಕುರಿತು ಹೇಳ್ತಕ್ಕಂಥ ಒಂದು ಸಂಕೇತವಾಗಿದೆ. ಸೊ ಹೀಗಿದ್ದರಿಂದ ಘಟಸರ್ಪನು ಎಂಬುದಾಗಿ ಘಟಸರ್ಪನು ಮಾತಾಡುವ ರೀತಿಯಲ್ಲಿ, ಸೊ ಅದಕ್ಕೋಸ್ಕರ ಅನ್ಹೋಲಿ ಟ್ರಿನಿಟಿ ಎಂಬುದಾಗಿ ನಾವು ಕರಿತೀವಿ ಅದನ್ನ. ಸೊ ಪ್ರಕಟಣೆ ಪುಸ್ತಕದಲ್ಲಿ ಅನ್ಹೋಲಿ ಟ್ರಿನಿಟಿ ಅಂದ್ರೆ ಅಂತ್ಯಕ್ರೈಸ್ತನು, ಸೈತಾನನು, ಸುಳ್ಳು ಪ್ರವಾದಿ, ಈ ಮೂವರು ಸೇರಿಕೊಂಡು ಜನರನ್ನ ಮರಳುಗೊಳಿಸಿ ಲೋಕದಲ್ಲಿ ಅನೇಕ ರೀತಿಯಂತ ಕಾರ್ಯಗಳನ್ನ ಅಲ್ಲಿ ಬರೆದಿದೆ. ಓದಿ. ಈ ಮೃಗವು ಮೊದಲನೇ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲಿಯೇ ನಡೆಸುತ್ತದೆ. ಇದು ಮರಣಕರವಾದ ಗಾಯವಾಸಿಯಾದ ಮೊದಲನೇ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂತದ್ದಾಗಿದೆ. ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ಏನ್ ಮಾಡ್ತದೆ? ನಡೆಸ್ತದೆ. ಆಮೇಲೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು. ಆ ಭೂಮಿ ಅಂದ್ರೆ ಇದು ಜನರ ಮುಂದೆ, ನಾನು ಹೇಳುವಂಥದ್ದನ್ನು ಕೇಳಿ, ಜನರ ಮುಂದೆ ಆಕಾಶದಿಂದ ಬೆಂಕಿ ಇಳಿದು ಬರುವಂತೆ ಮಾಡ್ತದೆ. ನನ್ನ ಆತ್ಮೀಯರೇ, ಎಲಿಯನ ಕಾಲದಲ್ಲಿ ದೇವರು ಅಂತ ದೊಡ್ಡ ಅದ್ಭುತವನ್ನ ಮಾಡಿದ, ಸೈತಾನನು ಕೂಡ ಅಂತ ಕಾರ್ಯಗಳನ್ನು ಮಾಡುತ್ತಾನೆ. ಮೋಸ ಹೋಗಬೇಡ. ಮೋಸ ಹೋಗ್ತಕ್ಕಂಥ ಕಾರ್ಯಗಳಿಗೆ ಒಳಗಾಗಬೇಡ. ನಿನ್ನ ಜೀವಿತದಲ್ಲಿ ದೇವರು ಯಾರು ಅನ್ನುವಂಥದ್ದನ್ನು ನೀನು ಒಂದು ಸಾರಿ ತಿಳಿದುಕೊಂಡ್ರೆ, ನಿನ್ನ ಜೀವಿತದಲ್ಲಿ ಆ ದೇವರು ನಿನಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ, ಈ ಲೋಕದಲ್ಲಿ ಯಾರೂ ಮಾಡದೇ ಇರತಕ್ಕಂಥದ್ದನ್ನ ನಿನ್ನ ಜೀವಿತದಲ್ಲಿ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಜನರನ್ನ ಮರಳುಗೊಳಿಸ್ತದೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆದಿರ್ತಕ್ಕಂಥ ನೋಡುತ್ತೇವೆ. ದಯಮಾಡಿ ಹೋದ್ರೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಬರೆದಿರ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸುವಾಗ ಸುಳ್ಳು ಪ್ರವಾದಿಗಳು ಬರುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರು ಬಂದಾಗ ಏನ್ ಮಾಡ್ತಾರೆ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರು ಯಾವ ರೀತಿಯಲ್ಲಿ ವಂಚಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಆತ್ಮನಿಂದ ಯಾವುದು ಬರಲಿಲ್ಲವೋ ನನ್ನ ಆತ್ಮದ ದೇವರನ್ನ ತಿಳಿದುಕೊಳ್ಳಿರಿ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ಗಮನಿಸಿರಿ. ನಾನು ಹೇಳುವಂತ ಈ ದೇವರ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ದೇವರೇ ಅದ್ಭುತ ಮಾಡುವಾತನು, ದೇವರೇ ನಿಮ್ಮನ್ನ ಬಲಪಡಿಸುವಾತನು, ದೇವರೇ ನಿಮ್ಮನ್ನ ಬಿಡುಗಡೆ ಮಾಡುವಾತನು, ಆ ತ್ರೇಕ ದೇವರು ನಿಮ್ಮನ್ನ ಆಶೀರ್ವಾದ ಮಾಡುವಾತನು, ಆ ತ್ರೇಕ ದೇವರ ಶಕ್ತಿ ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ. ನಿಮ್ಮ ಜೀವಿತದಲ್ಲಿ ಎಲ್ಲ ಕೈಯಾಗಿರ್ತಕ್ಕಂಥ ಸಂಗತಿಗಳು ಸಿಹಿಯಾಗಿ ಅದು ಮಾರ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯದ ಮೂಲಕ ತಿಳ್ಕೊಳ್ಬೇಕಾಗಿದೆ. ಓದಿ 24. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳನ್ನು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ
ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳ್ರಿ. ಲೋಕದಲ್ಲಿ ಸೈತಾನನು ಇದ್ದಾನೆ. ಸೈತಾನನು ಕೂಡ ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರ ತಾನು ಲೋಕದಲ್ಲಿ ಜಯವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಅನ್ನುವ ಕಾರಣಕ್ಕೋಸ್ಕರ ಆತನು ಈ ರೀತಿಯಾದಂತಹ ಅದ್ಭುತಗಳನ್ನು ಮಾಡಿ ಜನರನ್ನ ಮರಳುಗೊಳಿಸ್ತಕ್ಕಂಥ ಸಂಗತಿಯನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ನಾವು ನೋಡುತ್ತೇವೆ 2 ಥೆಸಲೋನಿಕ 2:9 ಬರೆಯಲ್ಪಟ್ಟಿದೆ ಅದೇ ಸಂಗತಿ. ಅಂದ್ರೆ ಮರಳುಗೊಳಿಸುವವರು ಬರುತ್ತಾರೆ ಅನ್ನುವಂಥ ಸಂಗತಿ ಆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂಗತಿ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಬರೆದಿರ್ತಕ್ಕಂಥ ಆ ಸಂಗತಿಯನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಕ್ಕಂಥ ದೇವರು ಯಾರು ಎಂಬ ಹೇಳಿದ್ರೆ ಅದು ಯೇಸು ಸ್ವಾಮಿ, ಅದು ಯೆಹೋವ ದೇವರು, ಅದು ಪರಿಶುದ್ಧಾತ್ಮನಾಗಿರುವ ದೇವರು ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ನೀವು ತಿಳ್ಕೊಳ್ಬೇಕಾಗಿದೆ. And that's what I'm trying to say today. ಇದರಿಂದಲೇ ಅದು ನಿಮಗೆ ನಾನು ಹೇಳ್ತಾ ಇದ್ದೇನೆ. And next, what is the purpose of miracles? ಈ ಅದ್ಭುತಗಳ ಒಂದು ಉದ್ದೇಶವೇನು? ಯಾಕೆ ದೇವರು ಮನುಷ್ಯರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ, ಯಾವ ಕಾರಣಕ್ಕೋಸ್ಕರ ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ ದಯಮಾಡಿ ಓದ್ರಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 45. 11ನೇ ಅಧ್ಯಾಯ 45. ಮರಿಯಳ ಬಳಿಗೆ ಬಂದ ಯಹೂದ್ಯರು ಆತನು ಮಾಡಿದ ಕಾರ್ಯಗಳನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಯಾರನ್ನು ನಂಬಿದ್ರು? ಯೇಸುವನ್ನು ನಂಬಿದ್ರು. ಯಾಕೆ ಯೇಸುವನ್ನು ನಂಬಿದ್ರು? ಅದ್ಭುತ. ಯಾವ ಅದ್ಭುತ? ದಟ್ಸ್ ವೆರಿ ಇಂಪಾರ್ಟೆಂಟ್. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಸತ್ತು ಹೋಗಿರ್ತಕ್ಕಂಥ ಲಾಜರನ್ನು ಯೇಸು ಸ್ವಾಮಿ ಎಬ್ಬಿಸಿರ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ದೇವರ ಅದ್ಭುತ ಮಾಡುತ್ತಾನೆ ಎಂಬುದಾಗಿ ಹೇಳುವುದಾದ್ರೆ ನಿನಗೂ ಅದು ಆಶೀರ್ವಾದ. ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ನೋಡಿರ್ತಕ್ಕಂಥ ಅನೇಕರು ದೇವರನ್ನು ನಂಬುತ್ತಾರೆ ಅನ್ನುವಂಥ ಸತ್ಯ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. The miracle that God does in your life with the purpose. The purpose is others to believe through you. ನಿನ್ನ ಮೂಲಕ ಅನೇಕರು ಯೇಸುವನ್ನು ನಂಬಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಂತ ಅದ್ಭುತಗಳನ್ನು, ಅಂತ ಮಾತುಕಾರ್ಯಗಳನ್ನು ಯೇಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನ ಈ ವಾಕ್ಯದ ಮೂಲಕ ನೀನು ತಿಳ್ಕೊಳ್ಬೇಕಾಗಿದೆ. ಮಹತ್ಕಾರ್ಯಗಳು, ಅದ್ಭುತ ಕಾರ್ಯಗಳು ನಿನ್ನ ಜೀವಿತವನ್ನ ದೇವರು ಆತನು ಒಂದು ಸಾರಿ ನೋಡಿದ್ರೆ ನಿನ್ನ ಜೀವಿತದಲ್ಲಿ ಎಲ್ಲ ಕಹಿಯನ್ನು ಆತನು ಸಿಹಿಯಾಗಿ ಮಾಡುವುದರ ಮೂಲಕ ತನ್ನ ಮಹಿಮೆಯನ್ನು ಆತನು ತೋರ್ಪಡಿಸ್ತಾನೆ. ಆ ಮಹಿಮೆಯನ್ನ ಅನೇಕ ಜನರು ಕಂಡಾಗ ಅಯ್ಯೋ, ನೀನು ಆರಾಧನೆ ಮಾಡ್ತಕ್ಕಂಥ ದೇವರೇ ದೊಡ್ಡವನು, ನಿನ್ನ ದೇವರೇ ಉನ್ನತನಾದವನು, ನಿನ್ನ ದೇವರೇ ಶ್ರೇಷ್ಠನೇ ಎಂಬುದಾಗಿ ಹೇಳಿ ಆ ನಿನ್ನ ದೇವರನ್ನು ಅಂದ್ರೆ ಯೇಸು ಸ್ವಾಮಿಯನ್ನ ಅನೇಕರು ನಂಬುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯರೇ, ಯೇಸುವನ್ನ ನಂಬದೇ ಇರತಕ್ಕಂಥ ಅನೇಕ ಜನ ಮರಿಯಳ ಬಳಿಯಲ್ಲಿ ಇದ್ದರು, ಮರಿಯಳ ಹತ್ತಿರವಿದ್ದರು. ಅವರು ತಮ್ಮ ತಮ್ಮನನ್ನ ಕಳೆದುಕೊಂಡು ಒಂದು ದುಃಖದಲ್ಲಿದ್ದರು. ತಮ್ಮನ್ನು ಸತ್ತು 4 ದಿನ ಆಗೋಗಿತ್ತು. 4 ದಿನ ಆತನ ಸಮಾಧಿಯಲ್ಲಿ ಇಟ್ಟಾಗೋಗಿತ್ತು. ಸೊ ಆ ನಂತರದಲ್ಲಿ ಯೇಸು ಸ್ವಾಮಿ ಬಂದಾಗ ಒಂದು ದೊಡ್ಡ ಅದ್ಭುತವನ್ನ ಯೇಸು ಸ್ವಾಮಿ ಆ ಕುಟುಂಬಕ್ಕೋಸ್ಕರ, ಯೇಸು ಸ್ವಾಮಿ ಆ ದುಃಖದಲ್ಲಿ ಇರ್ತಕ್ಕಂಥ ಆ ಒಂದು ಕುಟುಂಬಕ್ಕೋಸ್ಕರ ಮಾಡುತ್ತಾನೆ. ಆ ಕುಟುಂಬದಲ್ಲಿ ಆ ಅದ್ಭುತವನ್ನ ಮಾಡಿದ ನಂತರದಲ್ಲಿ ನನ್ನ ಆತ್ಮೀಯ ಆಗಿರ್ತಕ್ಕಂಥ ಒಂದು ಸತ್ಯ ಏನಂತ ಹೇಳುವುದಾದ್ರೆ ಎಲ್ಲ ಜನರ ಮುಂದೆ ದೇವರು ಅದ್ಭುತಗಳನ್ನು ಮಾಡಿದಾಗ ನಿಂತಿರ್ತಕ್ಕಂಥ ಜನ ಎಲ್ಲ ನೋಡಿ ಇದೆಂತ ಅದ್ಭುತ, ಎಂತ ಆಶ್ಚರ್ಯ ಎಂದಾಗ ಹೇಳಿ ಅನೇಕರು ಯೇಸುವನ್ನು ನಂಬಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತಗಳನ್ನ ಮಾಡುತ್ತಾನೆ. ನನ್ನ ಜೀವಿತದಲ್ಲಿ ಅದನ್ನು ನಾನು ಅನುಭವಿಸಿದ್ದೇನೆ. ನಾನು ಯೇಸು ಸ್ವಾಮಿಯನ್ನು ನಂಬಿದಾಗ, ನನ್ನ ಮನೆಯಲ್ಲಿ ನನ್ನ ದೇವರನ್ನು ನಾನು ಕಂಡುಕೊಂಡಾಗ, ಯೇಸು ಸ್ವಾಮಿಯನ್ನು ನಾನು ನಂಬಿದ ನಂತರದಲ್ಲಿ ನನ್ನ ಕುಟುಂಬದವರು ಯೇಸು ಸ್ವಾಮಿಯನ್ನು ನಂಬಿಕೊಂಡರು, ನಮ್ಮ ಬಂಧು ಬಳಗದವರು ಯೇಸು ಸ್ವಾಮಿಯನ್ನು ನಂಬಿಕೊಂಡರು, ನನ್ನ ಅನೇಕ ಸ್ನೇಹಿತರು ಯೇಸು ಸ್ವಾಮಿಯನ್ನು ನಂಬಿಕೊಂಡರು, ಸುವಾರ್ತೆ ಸಾರ್ತಕ್ಕಂಥ ಅನೇಕ ಜನರು ಯೇಸು ಸ್ವಾಮಿಯನ್ನು ನಂಬಿಕೊಂಡಿದ್ದಾರೆ. ಯಾಕೆಂದ್ರೆ ಅದ್ಭುತಗಳನ್ನು ನಾನು ಕಂಡಿದ್ದೇನೆ, ಅದ್ಭುತಗಳನ್ನು ಜೀವಿತದಲ್ಲಿ ಅನುಭವಿಸಿದ್ದೇನೆ. ನನ್ನ ಜೀವಿತದಲ್ಲಿ ಅನೇಕರು ಅದ್ಭುತಗಳನ್ನು ನೋಡಿದಾಗ, ಆ ಅದ್ಭುತಗಳನ್ನು ನಾನು ಸಾರಿದಾಗ, ಅದ್ಭುತಗಳ ಕುರಿತಾಗಿ ನಾನು ಮಾತಾಡಿದಾಗ ಅನೇಕರು ಯೇಸುವನ್ನು ನಂಬಿಕೊಂಡಿರ್ತಕ್ಕಂಥ ಸತ್ಯ ನಾನು ಕಂಡಿದ್ದೆ. ಸೊ ಹೋಗಿರೋದ್ರಿಂದ ಮಿರಾಕಲ್ಸ್ ಆರ್ ಫಾರ್ ದಿ ಬಿಲೀಫ್, ಓಕೆ, ಫಾರ್ ಅದರ್ ಬಿಲೀಫ್ ಅಂದ್ರೆ ಬೇರೆಯವರು ಆತನನ್ನು ನಂಬುವಂತೆ ನಿನ್ನ ಜೀವಿತದಲ್ಲಿ ಆತನ ಅದ್ಭುತಗಳನ್ನು ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗುತ್ತೆ. ಸೊ ದಯಮಾಡಿ ಹೋದ್ರೆ ಇನ್ನೊಂದು ವಾಕ್ಯ ಭಾಗವನ್ನು ಓದಿ ನಾನು ಮುಕ್ತಾಯ ಮಾಡುತ್ತೇನೆ. ಸೊ ಕೀರ್ತನೆಗಳ ಪುಸ್ತಕ 40ನೇ ಕೀರ್ತನೆ ವಚನ 3. 40ನೇ ಕೀರ್ತನೆ ವಚನ 3. ದಯಮಾಡಿ ಹೋದ್ರೆ ಬೇಗ. ಓಕೆ, Psalms 40 and verse 3. 40ನೇ ಕೀರ್ತನೆ ವಚನ 3. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ನೂತನ ಕೀರ್ತನೆಯನ್ನು ಆತನು ಹುಟ್ಟಿಸಿದ್ದಾನೆ. ಹೇಗೆ ನೂತನ ಕೀರ್ತನೆ? ಓದಿ. ಅದು ನಮ್ಮ ದೇವರ ಸ್ತೋತ್ರ. ಅದು ನಮ್ಮ ದೇವರ ಸ್ತೋತ್ರವೇ.
ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಹಲ್ಲೆಲೂಯಾ. ಸೊ ಯಾರಲ್ಲಿ ನಂಬಿಕೆ ಇಡ್ತಾರಂತೆ? ಯೆಹೋವನಲ್ಲಿ ನಂಬಿಕೆ ಇಡ್ತಾರೆ ಎಂಬುದಾಗಿ. ಸೊ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸತ್ಯವನ್ನು ಸಾರ್ತಾ ಇದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ ದೇವರು ಮಾಡಿದಂತ ಅದ್ಭುತಗಳನ್ನು ನೋಡಿ ಅನೇಕರು ದೇವರನ್ನು ನಂಬುತ್ತಾರೆ ಅನ್ನುವಂಥ ಸತ್ಯ ಅಲ್ಲಿ ಸಾರಲ್ಪಟ್ಟಿದೆ. ಮಿರಾಕಲ್ಸ್ ಫಾರ್ ಅದರ್ಸ್. ಅದ್ಭುತಗಳು ನಿನ್ನ ಜೀವಿತದಲ್ಲಿ ದೇವರು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳುವುದಾದ್ರೆ, ನಿನ್ನ ಜೀವಿತದಲ್ಲಿ ದೇವರು ತನ್ನ ಕಾರ್ಯವನ್ನು ಆತನು ತೋರ್ಪಡಿಸ್ತಾ ಇದ್ದಾನೆ. ನಿನ್ನ ಜೀವಿತವನ್ನು ಕಂಡಿರ್ತಕ್ಕಂಥ ಅನೇಕರು ಯೇಸುವನ್ನು ನಂಬುತ್ತಾರೆ ಎನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ದಿಸ್ ಇಸ್ ದ ಪರ್ಪಸ್ ಆಫ್ ಮಿರಾಕಲ್ಸ್. ಮಿರಾಕಲ್ಸ್ ಆರ್ ನಾಟ್ ಬೋಸ್ಟಿಂಗ್. ನನ್ನ ಜೀವಿತದಲ್ಲಿ ದೇವರು ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಅದನ್ನು ಮಾಡ್ದ, ಇದನ್ನು ಮಾಡ್ದ ಹಂಗಂತಲ್ಲ. ನಮ್ಮ ಜೀವಿತಗಳಲ್ಲಿ ಒಬ್ಬ ದೇವರಿದ್ದಾನೆ, ಆ ದೇವರು ಸತ್ಯನಾದಂಥ ದೇವರು ಎಂಬುದಾಗಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಆ ಸಾಕ್ಷಿಯನ್ನು ನಮ್ಮ ಜೀವಿತದಲ್ಲಿ ದೇವರು ಉಂಟು ಮಾಡ್ತಾನೆ. ಅದರ ಮೂಲಕ ಅನೇಕರು ಯೇಸುವನ್ನು ನಂಬುವಂಥವರಾಗಿದ್ದಾರೆ. ಯೇಸು ಕ್ರಿಸ್ತನ ನಂಬಿ ಅವರು ಕರ್ತನಲ್ಲಿ ಜೀವಿಸುವಂಥವರಾಗಿದ್ದಾರೆ. ಸೊ ಹೀಗಿರೋದ್ರಿಂದ ಮಿರಾಕಲ್ಸ್ ಅಂದ್ರೆ ಅದ್ಭುತಗಳನ್ನ ಯಾರು ಮಾಡ್ತಾರೆ? ಯೆಹೋವ ದೇವರು. ಯಾವ ದೇವರು? ಯೆಹೋವ ದೇವರು. ಯಾವ ದೇವರು? ಯೇಸು ಸ್ವಾಮಿ ದೇವರು. ಯಾವ ದೇವರು? ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು. ಸೈತಾನನು ಕೂಡ ಅದ್ಭುತಗಳನ್ನು ಮಾಡ್ತಾನೆ. ಬಿ ಕೇರ್ಫುಲ್, ಡೋಂಟ್ ಬಿ ಡಿಸೀವ್. ಅನೇಕ ಜನ ತಪ್ಪಾಗಿ ಮಾಟ ಮಂತ್ರದರ ಹತ್ರ ಕ್ರೈಸ್ತರು ಹೋಗ್ತಾ ಇದ್ದಾರೆ. ಐ ಹ್ಯಾವ್ ಸೀನ್, ಐ ಹ್ಯಾವ್ ಹರ್ಡ್. ಇಟ್ಸ್ ವೆರಿ ರಾಂಗ್. ಈ ದಿನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ಶಾಪ ನಮ್ಮ ಮೇಲೆ ಬರ್ತದೆ. ದೇವರು ಅದನ್ನು ಸಹಿಸಿಕೊಳ್ಳುವುದಿಲ್ಲ, ಬಿಟ್ಟು ಬಿಡಬೇಕಾದನ್ನು. ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನೀನು ಯಾಕೆ ಆ ಒಂದು ದುಷ್ಟನ ಬಳಿಗೆ, ದುಷ್ಟ ಶಕ್ತಿಯ ಬಳಿಗೆ ನೀನು ಹೋಗ್ತೀಯ? ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ದೇವರು ಉನ್ನತನಾದವನು, ಪರಿಶುದ್ಧನು. ಅಸಾಧ್ಯವಾದದ್ದು ಆತನಿಗೆ ಯಾವುದೂ ಇಲ್ಲ, ಎಲ್ಲವೂ ಆತನಿಗೆ ಸಾಧ್ಯ. ಸೊ ಹಿ ಡಸ್ ಅಂದರೆ ಯೆಹೋವನು ಅದನ್ನು ಮಾಡ್ತಾನೆ. ಸೊ ಯಾಕೆ ಮಾಡ್ತಾನೆ? ನನ್ನ ಜೀವಿತದಲ್ಲಿ ಯಾಕೆ ಅದನ್ನು ಮಾಡ್ತಾನೆ? ನನಗೆ ಆಶೀರ್ವಾದವನ್ನು ಮಾಡೋದಕ್ಕೋಸ್ಕರ. ನನ್ನ ಜೀವಿತದಲ್ಲಿ ಆ ಒಂದು ಕಷ್ಟದಿಂದ, ಕಣ್ಣೀರಿನಿಂದ, ನೋವಿನಿಂದ ಒಂದು ದೊಡ್ಡ ಬಿಡುಗಡೆ. ಮಾರ್ತ ಮರಿಯಳು ಕಣ್ಣೀರಿನಲ್ಲಿದ್ದರು, ದೇವರು ದೊಡ್ಡ ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡಿದ. ಸೊ ಫ್ರಮ್ ದ್ಯಾಟ್, ಆ ಒಂದು ಮೂಲಕ ಅನೇಕ ಜನರು ಯೇಸುವನ್ನು ನಂಬಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯುತ್ತಾರೆ. ದಾವೀದನು ಹೇಳ್ತಾನೆ, ನನ್ನ ಜೀವಿತದಲ್ಲಿ ಸ್ತೋತ್ರ ಗೀತೆಯನ್ನು ನಾನು ಹಾಡುತ್ತೇನೆ, ನೂತನ ಕೀರ್ತನೆ ಆಗ್ತಾನೆ ನನ್ನ ಬಾಯಲ್ಲಿ ಹುಟ್ಟಿಸಿದ್ದಾನೆ. ಕಣ್ಣೀರಿನಲ್ಲಿ, ನೋವಿನಲ್ಲಿ ನಾನು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತಗಳನ್ನು ಮಾಡಿದ್ದಾನೆ. ಅದ್ಭುತಗಳನ್ನು ಮಾಡಿರ್ತಕ್ಕಂಥ ನನ್ನ ದೇವರ ಒಂದು ಸ್ತೋತ್ರ ನನ್ನ ಬಾಯಲ್ಲಿದೆ. ಸೊ ನನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಇದನ್ನು ಕಂಡಿರ್ತಕ್ಕಂಥವರು ಆತನನ್ನು ನಂಬುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಹೋಗಿರೋದ್ರಿಂದ ನಿನ್ನ ಜೀವಿತದಲ್ಲಿ ದೇವರು ಮಾಡುವಂಥ ಅದ್ಭುತ ಅನೇಕರನ್ನು ನಂಬಿಕೆ ನಡೆಸ್ತದೆ ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ನಿನ್ನ ಜೀವಿತ ಯೇಸು ಅಂತಕ್ಕಂಥ ಹೆಸರನ್ನು ಪ್ರಕಟಿಸ್ತದೆ ಅನ್ನುವಂಥ ಸತ್ಯವನ್ನು ನೀನು ತಿಳ್ಕೊಳ್ಬೇಕಾಗಿದೆ. ಇದು ಸೈತಾನನಿಂದಲ್ಲ, ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರಿಂದಲೇ, ಆ ಯೇಸು ಸ್ವಾಮಿಯಿಂದಲೇ, ಆ ಯೆಹೋವನಿಂದಲೇ ನಮ್ಮ ಜೀವಿತಗಳಲ್ಲಿ ಅದ್ಭುತ ಜರಗಲ್ಪಡುತ್ತದೆ ಎನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ದೇವರು ಈ ಒಂದು ದಿನದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಿರುಗಿ ಆ ದೇವರು ಎಂತೆಂಥ ಅದ್ಭುತಗಳನ್ನು ಮಾಡುತ್ತಾನೆ ಅನ್ನುವಂಥ ಸಂಗತಿಯನ್ನು ನಾಳೆಯಿಂದ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಎಂತೆಂಥ ಅದ್ಭುತಗಳು ಪ್ರವಾದಿಗಳ ಮೂಲಕ, ದೇವರ ಮಕ್ಕಳ ಮೂಲಕ, ದೇವರ ಸೇವಕರುಗಳ ಮೂಲಕ ಆತನು ಮಾಡುತ್ತಾನೆ. ಎಂತೆಂಥ ಅದ್ಭುತಗಳು, ಯಾವ ರೀತಿಯಂಥ ಅದ್ಭುತಗಳು ಮನುಷ್ಯನ ಜೀವಿತದಲ್ಲಿ, ನಮ್ಮ ಜೀವಿತಗಳಲ್ಲಿ ಜರಗಲ್ಪಡುತ್ತದೆ ಅನ್ನುವಂಥ ವಿಷಯವನ್ನು ನಾಳೆ ನಾನು ನಿಮಗೆ ಬೋಧನೆ ಮಾಡುತ್ತಾ ಹೋಗುತ್ತೇನೆ. ಸೊ ಹೀಗಿದ್ದರಿಂದ ವಾಟ್ ಈಸ್ ಮಿರಾಕಲ್? ಸೊ ಹೂ ಡಸ್ ದ ಮಿರಾಕಲ್ and what is the purpose of miracle? ಈ ವಿಷಯಗಳನ್ನು ನಿನ್ನೆಯಿಂದ ನಾವು ಕಲ್ತಿದ್ದೇವೆ. ನಾಳೆ ಕೂಡ ಸೊ ಎಂತೆಂಥ ಅದ್ಭುತಗಳನ್ನು ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಅನ್ನುವಂಥ ವಿಷಯವನ್ನು ನಾವು ನಾಳೆ ದಿನ ತಿರುಗಿ ನಾವು ಕೇಳಲಿಕ್ಕಿದ್ದೇವೆ. ಸೊ ನಾಳೆ ಕೂಡ ನಮ್ಮ ಜೊತೆ ನೀವು 7 ಗಂಟೆಗೆ ಫೇಸ್ಬುಕ್ ಲೈವ್ನಲ್ಲಿ ಬಂದು ದೇವರನ್ನು ಆರಾಧನೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ನಾನು ನೆನಪಿಸಿಕೊಳ್ತೇನೆ. ಮತ್ತು ಅನೇಕರು ಪ್ರಾರ್ಥನಾ ಮನವಿಗಳನ್ನು ಅವ್ರು ಕಳಿಸ್ತಾ ಇದ್ದಾರೆ. ದೇವರು ಅವರನ್ನು, ಅವ್ರ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿ ಆರ್ ಪ್ರೇಯಿಂಗ್ ಫಾರ್ ದೋಸ್ ಪೀಪಲ್. ಅವರೆಲ್ಲರಿಗೋಸ್ಕರ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಂಟಿನ್ಯೂ ಟು ಪ್ರೇ ಫಾರ್ ಆನಂದ್ ಅಂಕಲ್ ಹೂ ಇಸ್ ಅಡ್ಮಿಟೆಡ್ ಇನ್ ಬ್ಯಾಂಗ್ಳೂರ್. ಸೊ ಅವರಿಗೋಸ್ಕರ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡೋಣ. ದೇವರು ಒಂದು ದೊಡ್ಡ ಅದ್ಭುತ ಮಗನ ಜೀವಿತದಲ್ಲಿ ಆತನು ಮಾಡಲಿ. ಮತ್ತು ಸೋದರ ಸಂತೋಷ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಮೈಸೂರು ಪಟ್ಟಣದಲ್ಲಿರ್ತಕ್ಕಂಥ ಸೋದರ ಸಂತೋಷ್ ಅವರು, ಜಾಸ್ಮಿನ್ ಅವ್ರಿಗೆ ಪತ್ನಿ ಮತ್ತು 2 ಮಕ್ಕಳಿದ್ದಾರೆ. ಸೊ ದೇವರು ಆ ಪ್ರಿಯ ಸೋದರನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಅದ್ಭುತಗಳನ್ನು ಮಹಿಮೆಯನ್ನು ದೇವರು ತೋರ್ಪಡಿಸಲಿ. ಎಲ್ಲ ಕಷ್ಟ ಸಮಸ್ಯೆಗಳನ್ನು ದೇವರು ದೊಡ್ಡ ಬಿಡುಗಡೆಯನ್ನು ಕೊಟ್ಟು ಸಹೋದರನ ಆಶೀರ್ವಾದ ಮಾಡಲಿ. ಮತ್ತು ನನ್ನ ಒಬ್ಬ ಸ್ನೇಹಿತರು ತಮಿಳುನಾಡಿನ ಹೊಸೂರಿನಲ್ಲಿ ಒಬ್ಬರು ಇದ್ದಾರೆ, ಫಿಲಿಪ್ ದಾಸ್ ಎಂಬುದಾಗಿ. ಸೊ ಅವರು ಕೂಡ ಪ್ರಾರ್ಥನೆ ಮನವಿಯನ್ನು ಕಳಿಸಿದ್ದಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ದೇವರ ಅದ್ಭುತಗಳನ್ನು ಮಾಡಲಿ, ಆಶೀರ್ವಾದ ಮಾಡಲಿ. ಮತ್ತು
ಚೆನ್ನೈಗೋಸ್ಕರ ಪ್ರಾರ್ಥನೆ ಮಾಡೋಣ, ಮಹಾರಾಷ್ಟ್ರಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ಮತ್ತು ಇಡೀ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಈ ಒಂದು ಕೊರೋನಾ ವೈರಸ್ನಿಂದ ಬಾಧೆ ಅನುಭವಿಸ್ತಿರ್ತಕ್ಕಂಥ ಪ್ರಪಂಚದಲ್ಲಿ ಅನೇಕ ದೇಶಗಳು ಈ ಒಂದು ನೋವಿನಲ್ಲಿ ಇರ್ತಕ್ಕಂಥದ್ದು ನಾವು ನೋಡುತ್ತೇವೆ. ಸೊ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತಗಳನ್ನು ಮಾಡಲಿ, ತನ್ನ ಕೃಪೆಯ ಮಹಿಮೆಯನ್ನು ಆತನು ತೋರ್ಪಡಿಸಲಿ. ನಾನು ಸಾರ್ತಕ್ಕಂಥ ಈ ಸುವಾರ್ತೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರಿದ್ದಾನೆ, ಆತನು ಅದ್ಭುತಗಳನ್ನು ಮಾಡ್ತಾನೆ ಅನ್ನುವಂಥ ಒಂದು ಸಂಗತಿ ಆಗಿದೆ. ಸೊ ಹೀಗಿರೋದ್ರಿಂದ ಆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳು ಜರುಗಲ್ಪಡುತ್ತವೆ, ಜನರು ಆಶೀರ್ವದಿಸಲ್ಪಡುತ್ತಾರೆ. ಸೊ ಹೀಗಿರೋದ್ರಿಂದ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಆಶೀರ್ವಾದಗಳನ್ನು ಅದ್ಭುತಗಳನ್ನು ಮಾಡಿ ಎಲ್ಲರನ್ನು ಆತ ನಡೆಸಲು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆ ಆ ದೇವರೇ, ನೀನು ಮಕ್ಕಳಾಗಿರುವಂಥ ನಮ್ಮನ್ನು ಆಶೀರ್ವಾದ ಮಾಡಿ ಕೃಪೆಯನ್ನು ತುಂಬಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಅದ್ಭುತ ಮಹಿಮೆ ಮಹತ್ ಕಾರ್ಯಗಳಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯದ ಮೂಲಕ ನಮ್ಮ ಜೊತೆ ನೀನು ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಕರ್ತನೆ ತಂದೆ ಆ ದೇವರ ಸಂದರ್ಭದಲ್ಲಿ ಸ್ವಾಮಿ ಇಗೋ ಕರ್ತನೆ ಪ್ರಾರ್ಥನೆ ಮಾಡುತ್ತೇವೆ. ಸ್ಟಾನ್ಲಿ ಅಂಕಲ್ ಅವರನ್ನ ಆಶೀರ್ವಾದ ಮಾಡು, ಆನಂದ್ ಅಂಕಲ್ ಅವರನ್ನ ಕರ್ತನೆ ಕೃಪೆಯನ್ನು ತುಂಬಿಸು. ಅವ್ರಿಗಿರುವಂಥ ಎಲ್ಲ ರೀತಿಯಂಥ ಬಾಧೆಯಿಂದ ಒಂದು ದೊಡ್ಡ ಬಿಡುಗಡೆ ಉಂಟಾಗುವಂತೆ ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಕೃಪೆಯನ್ನು ಮಹಿಮೆಯನ್ನು ತೋರ್ಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಮತ್ತು ಕರ್ತನೆ ಈ ಸಂದರ್ಭದಲ್ಲಿ ಈಗೋ ತಂದೆ ಆ ದೇವರ ಸ್ವಾಮಿ ಸೋದರ ಫಿಲಿಪ್ಗಾಗಿ ಪ್ರಾರ್ಥಿಸ್ತೇವೆ. ಆತನ ಕುಟುಂಬವನ್ನು ಆಶೀರ್ವಾದ ಮಾಡು, ನಿನ್ನ ಅದ್ಭುತವಂತ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಎಂಬ ಬೇಡಿಕೆ ಕೊಡ್ತೇವೆ ಸ್ವಾಮಿ. ಮತ್ತು ಕರ್ತನೆ ಸೋದರ ಸಂತೋಷಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಿಯ ಸೋದರನ ಆಶೀರ್ವಾದ ಮಾಡು, ಅವರನ್ನು ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡು, ನಿನ್ನ ಅದ್ಭುತವಂತ ಹಸ್ತ ಮಗನ ಮೇಲೆ ಇಳಿದು ಬರಲಿ ಅಂತ ಬೇಡಿಕೆ ಕೊಡುತ್ತೇವೆ. ಮಗನ ಜೀವಿತದಲ್ಲಿ ಎಲ್ಲ ರೀತಿಯಂತ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂಬುದಾಗಿ ಬೇಡಿಕೆ ಕೊಡುತ್ತೇವೆ ಸ್ವಾಮಿ. ನಿನ್ನ ಶಕ್ತಿಯಿಂದ ಬಲದಿಂದಲೂ ಪ್ರಿಯ ಮಗನನ್ನು ತುಂಬಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈಗ ಕರ್ತನೆ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಅದ್ಭುತವಂತ ಕೃಪೆ ಆಶೀರ್ವಾದ ಎಲ್ಲರ ಮೇಲೆ ಇಳಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ಒಂದು ಕೊರೋನಾ ವೈರಸ್ನಿಂದ ಒಂದು ದೊಡ್ಡ ಬಿಡುಗಡೆ ಉಂಟಾಗುವಂತೆ ಸಹಾಯ ಮಾಡು ಕರ್ತನೆ. ಸೈತಾನನ ಕ್ರಿಯೆಗಳು ಕುತಂತ್ರಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು, ನಿನ್ನ ಮಹಿಮೆ ಶಕ್ತಿಯನ್ನು ತುಂಬಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈಗ ಕರ್ತನೆ ಈ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅಪ್ಪ ದೇಶಗಳು ನಲಿಗೆ ಹೋಗಿವೆ ಕರ್ತನೆ, ದೇಶಗಳು ಬಳಲಿ ಹೋಗಿವೆ ಕರ್ತನೆ, ಕಣ್ಣೀರಿನಲ್ಲಿವೆ, ಚಿಂತೆಯಲ್ಲಿವೆ, ಬಾಧೆಯಲ್ಲಿವೆ, ರೋಗದಲ್ಲಿದೆ. ಅಪ್ಪ ನಿನ್ನ ಅದ್ಭುತವಂತ ಹಸ್ತ ಎಲ್ಲರ ಮೇಲೆ ಹಿಡಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಮಹಿಮೆಯನ್ನು ತೋರ್ಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅದ್ಭುತ ಮಾಡು ದೇವರೇ, ಅದ್ಭುತ ಮಾಡು ಕರ್ತನೆ. ನಿನ್ನ ಕೃಪೆಯನ್ನು ತೋರ್ಪಡಿಸಿ ಸ್ವಾಮಿ. ಯಾರು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ನೋವಿನಲ್ಲಿ ಇದ್ದಾರೋ ಅವರೆಲ್ಲರೂ ನೀನು ಮುಟ್ಟಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಪ್ರಾರ್ಥನೆ ಮಾಡುತ್ತೇವೆ. ಆಸ್ಪತ್ರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೋಗಿಯನ್ನು ನೀನು ಮುಟ್ಟಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಬಾಧೆಗಳಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ದುಷ್ಟ ಶಕ್ತಿಗಳು ದುರಾತ್ಮನ ಕ್ರಿಯೆಗಳು ಮುರಿಯಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಮನುಷ್ಯನಿಗೆ ಅಸಾಧ್ಯವಾದ ನಿನಗೆ ಸಾಧ್ಯವಿದೆ ಕರ್ತನೆ. ಎಂಥ ಕಾರ್ಯಗಳು ಇರುವುದಾದರೂ ಅವುಗಳನ್ನು ಮಾಡುವುದಕ್ಕೆ ನೀನು ಶಕ್ತನಾಗಿದ್ದಿ ಕರ್ತನೆ. ನೀನು ಭಯಂಕರವಾದ ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರಿಕೊಂಡು ಆರಾಧನೆ ಮಾಡ್ತಕ್ಕಂಥ ಎಲ್ಲ ಪ್ರಿಯ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನೆ. ಲೆಟ್ ಯುವರ್ ಹೋಲಿ ಸ್ಪಿರಿಟ್ ಟಚ್ ದೆಮ್ ಓ ಜೀಸಸ್. ಅವರೊಬ್ಬೊಬ್ಬರನ್ನ ಪರಿಶುದ್ಧಾತ್ಮನಾಗಿರುವ ದೇವರು ಈ ಕ್ಷಣದಲ್ಲಿ ಮುಟ್ಟಿ ಅದ್ಭುತಗಳನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ನಿನ್ನ ಮಹಿಮೆ ನಿನ್ನ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯವನ್ನು ಕೇಳಿ ನಮ್ಮ ದೇವರ ಅದ್ಭುತಗಳನ್ನು ಮಾಡುವ ಆತನು, ನಮ್ಮ ಸರ್ವಶಕ್ತಿಯನ್ನು ಅದ್ಭುತಗಳನ್ನು ಮಾಡುವ ಆತನು ಎಂಬುದಾಗಿ ತಿಳಿದುಕೊಂಡಿರುವಾಗ ಅಂತ ಅದ್ಭುತಗಳು ಆಶೀರ್ವಾದಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ಜರಗಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಹಾಗೆ ಮಾಡುತ್ತದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆರಾಧನೆ ನಡೆಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ವಿಶ್ವಾಸದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಾಯುವ ಐಕ್ಯತೆ ಇದನ್ನು ತಲೆಬಾಗಿರುವಂಥ ನಮ್ಮೆಲ್ಲರ ಸಂಗಡ ಮತ್ತು ವಿಶೇಷವಾಗಿ ಇದನ್ನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೋ ಆ ಎಲ್ಲ ವ್ಯಕ್ತಿಗಳ ಸಂಗಡ ಮತ್ತು ಇದನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಎಲ್ಲ ಪ್ರಿಯ ಮಕ್ಕಳ ಸಂಗಡ ನಿತ್ಯವೂ ನಿರಂತರವೂ ನೆಲೆಯಾಗಲಿ ನಮ್ಮ ಜೀವಗಳ ತಂದೆಯೇ. ಎಲ್ಲರಿಗೂ ನಮಸ್ಕಾರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಲ್ ಗೆಟ್ ಬ್ಯಾಕ್ ಟುಮಾರೋ ಬೈ 7 o'clock. ಮತ್ತೆ ತಿರುಗಿ 7 ಗಂಟೆಗೆ ನಾಳೆ ದಿನ ನಾವು ಕೂಡಿ ಬರೋಣ ಸಾಯಂಕಾಲ. ಸೊ ದೇವರನ್ನ ಮತ್ತೆ ನಾವು ಆರಾಧನೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಗಾಡ್ ಬ್ಲೆಸ್ ಯು.